ದೆಹಲಿಗೆ ಹೊರಟಿದ್ದಂತಹ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ರಾಂಚಿಯಿಂದ ದೆಹಲಿಗೆ ಹೊರಟಿದ್ದಂತಹ ವಿಮಾನ ಇದು. ಏರ್ ಆಂಬ್ಯುಲೆನ್ಸ್ ಪತನಗೊಂಡಿರೋದು. ವೈದ್ಯರು ನರ್ಸ್ಗಳಿದ್ದಂತಹ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ಪೈಲಟ್ ಸೇರಿ 7 ಜನರಿದ್ದಂತಹ ಏರ್ ಆಂಬ್ಯುಲೆನ್ಸ್ ಇದು. ರಾಂಚಿ ಏರ್ಪೋರ್ಟ್ನಿಂದ ಹೊರಟಿದ್ದಂತಹ ವಿಮಾನ ಟೇಕ್ ಆಫ್ ಆದಂತಹ ಬಳಿಕ ರಾಡಾರ್ ಸಂಪರ್ಕ ಕಡಿತಗೊಂಡಿದೆ. ಜಾರ್ಖಂಡ್ನ ಅರಣ್ಯ ಪ್ರದೇಶದಲ್ಲಿ ವಿಮಾನ ಪತನಗೊಂಡಿರೋದು. ಅರಣ್ಯ ಪ್ರದೇಶದಲ್ಲಿ ಪತನಗೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ವಿಮಾನ ದೆಹಲಿಗೆ ಹೊರಟಿತ್ತು ಈ ಒಂದು ಏರ್ ಆಂಬ್ಯುಲೆನ್ಸ್. ಇದೀಗ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ರಾಂಚಿಯಿಂದ ದೆಹಲಿಗೆ ಹೋಗ್ತಿದ್ದಂತಹ ವಿಮಾನ ಇದು. ವೈದ್ಯರು ಹಾಗೂ ನರ್ಸ್ಗಳಿದ್ದಂತಹ ಏರ್ ಆಂಬ್ಯುಲೆನ್ಸ್ ಇದು ಅಂತ ಹೇಳಲಾಗ್ತಾ ಇದೆ. ಇದೀಗ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ಪೈಲಟ್ ಸೇರಿ 7 ಜನರಿದ್ದಂತಹ ಏರ್ ಆಂಬ್ಯುಲೆನ್ಸ್ ಇದು. ರಾಂಚಿ ಏರ್ಪೋರ್ಟ್ನಿಂದ ಹೊರಟಿತ್ತು. ಟೇಕ್ ಆಫ್ ಆದಂತಹ ಬಳಿಕ ರಾಡಾರ್ ಸಂಪರ್ಕ ಕಡಿತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜಾರ್ಖಂಡ್ನ ಅರಣ್ಯ ಪ್ರದೇಶದಲ್ಲಿ ಪತನಗೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಂಚಿಯಿಂದ ದೆಹಲಿಗೆ ಹೊರಟಿದ್ದಂತಹ ವಿಮಾನ ಇದು. ವೈದ್ಯರು ಹಾಗೂ ನರ್ಸ್ಗಳಿದ್ರು ಇದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ವೈದ್ಯರು ಹಾಗೂ ನರ್ಸ್ಗಳು, ಪೈಲಟ್ ಸೇರಿ 7 ಜನರಿದ್ದಂತಹ ವಿಮಾನ ಇದು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ದೆಹಲಿಗೆ ಹೊರಟಿದ್ದಂತಹ ಏರ್ ಆಂಬ್ಯುಲೆನ್ಸ್ ವಿಮಾನ ಪತನಗೊಂಡಿರೋದು, ಇನ್ನಿ ಒಂದು ಘಟನೆ ಆಗ್ಲಿಕ್ಕೆ ಕಾರಣ ಏನು, ಮತ್ತೆ ಅಲ್ಲಿದ್ದಂತಹ ಪ್ರಯಾಣಿಕರ ಸ್ಥಿತಿ ಏನಿದೆ, ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಟೇಕ್ ಆಫ್ ಆಗುತ್ತೆ ಈ ವಿಮಾನ. ಈ ಒಂದು ಚಾರ್ಟರ್ಡ್ ವಿಮಾನ, ಅದರಲ್ಲಿ ಅಂದ್ರೆ ಇದನ್ನ ಏರ್ ಆಂಬ್ಯುಲೆನ್ಸ್ ಅಂತ ಕೂಡ ಹೇಳಲಾಗುತ್ತೆ. ಜೊತೆ ಆದ್ರೆ ಇದೊಂದು ಚಾರ್ಟರ್ಡ್ ವಿಮಾನ ಆಗಿರುವಂತದ್ದು. ಇದರಲ್ಲಿ ಸುಮಾರು 7 ಜನ, ಕನಿಷ್ಠ 7 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂತ ಪ್ರಾರಂಭಿಕ ಮಾಹಿತಿ ಬಂದಿರುವಂತದ್ದು. ಅದರಲ್ಲಿ ವೈದ್ಯರು ಇದ್ರು, ನರ್ಸ್ಗಳು ಇದ್ರು. ಜೊತೆಗೆ ಅದರಲ್ಲಿ ಇದ್ದಂತಹ ರೋಗಿ ಯಾರು ಅಥವಾ ಯಾರಾದ್ರೂ ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತಾ, ಚಿಕಿತ್ಸೆ ಯಾರಿಗೆ ಕೊಡಿಸ್ಲಾಗ್ತಾ ಇತ್ತು, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರ್ತಾ ಇದಾವೆ. ಆದ್ರೆ ಇಲ್ಲಿಂದ ಹೊರಟಂತ ಸಮಯದಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಏನಿದೆ ಅವರಿಗೆ ಮಾಹಿತಿಯನ್ನ ಕೊಡ್ಲಾಗಿರುತ್ತೆ. ಅಲ್ಲಿಂದ ಇವರು ಮುಂದೆ ಹೋಗ್ಬೇಕಾಗಿರ್ತಕ್ಕಂಥ ಮತ್ತೊಂದು ಏರ್ಪೋರ್ಟ್ ಏನಿರುತ್ತೆ ಅಲ್ಲಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡ್ಲಾಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಮಾನ ಅಲ್ಲಿಗೆ ಬರ್ತಾ ಇದೆ ಮತ್ತು ಅವರಿಗೆ ಲ್ಯಾಂಡ್ ಆಗೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ. ಆದ್ರೆ ಒಂದು ಹಂತ ದಾಟಿದ ಬಳಿಕ ಇಲ್ಲಿಯೂ ಸಂಪರ್ಕವನ್ನ ಈ ವಿಮಾನ ಕಳೆದುಕೊಂಡಿರುವಂತ ಮಾಹಿತಿ ಇದೆ. ಜೊತೆಗೆ ದೆಹಲಿಯ ಪಾಲಂ ವಿಮಾನ ನಿಲ್ದಾಣ ಏನಿದೆ ಅಲ್ಲಿಯ ಜೊತೆಗೆ ಕೂಡ ಸಂಪರ್ಕವನ್ನ ಸಾಧಿಸೋದಿಲ್ಲ. ಹೀಗಾಗಿ ಹಾಗಿದ್ರೆ ಮಧ್ಯದಲ್ಲಿ ಏನಾಯ್ತು ಅಂತ ನೋಡೋ ಅಷ್ಟೊತ್ತಿಗೆ ಇದು ಆ ಒಂದು ಜಾರ್ಖಂಡ್ನ ದುರ್ಗಮ ಕಾಡು ಪ್ರದೇಶ ಮತ್ತು ಪರ್ವತ ಪ್ರದೇಶ ಏನಿದೆ ಅಲ್ಲಿ ಇದು ಪತನ ಆಗಿರುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಯಾಕಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ನಿಂದ ಸಿಗ್ನಲ್ ಅನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಯಾವುದೇ ವಿಮಾನಗಳು ಕೂಡ ಒಂದ್ ರೀತಿಯಿಂದ ಸೂತ್ರ ಇಲ್ಲದಂತ ಗಾಳಿ ಪಡೆದ ರೀತಿ ಆಗ್ಬಿಡುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದನ್ನ ಟೇಕ್ ಆಫ್ ಆಗೋದಕ್ಕಾಗ್ಲಿ ಅಥವಾ ಮುಂದೆ ಎಲ್ಲಾದ್ರೂ ಒಂದು ಲ್ಯಾಂಡ್ ಆಗ್ಬೇಕಾದಕ್ಕೆ ಸಂಪರ್ಕವನ್ನು ಸಾಧಿಸಬೇಕಾದಾಗ್ಲಿ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯಕ್ಕಂತೂ ತೀವ್ರವಾಗಿರ್ತಕ್ಕಂಥ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಅಥವಾ ಒಂದು ಚಾರ್ಟರ್ಡ್ ಆಂಬ್ಯುಲೆನ್ಸ್ ನಲ್ಲಿ ಯಾರಾದ್ರೂ ಪ್ರಯಾಣವನ್ನ ಮಾಡ್ತಾ ಇದಾರಂದ್ರೆ ಬಹುತೇಕವಾಗಿ ಅಲ್ಲಿ ಒಂದು ಸ್ಥಳೀಯವಾಗಿರ್ತಕ್ಕಂಥ ಯಾವುದೋ ಖ್ಯಾತ ವ್ಯಕ್ತಿಗಳು ಅಥವಾ ಈ ರೀತಿಯಾಗಿರ್ತಕ್ಕಂಥವ್ರಿಗೆ ಒಂದು ಹೋಗುವಂತ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಅದರಲ್ಲಿ ಇದ್ದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಆತಂಕವನ್ನು ಮೂಡ್ತಾ ಇರುವಂತದ್ದು. ಆದ್ರೆ ಅಲ್ಲಿಂದ ಇನ್ನೊಂದು ಈ ಏರ್ಪೋರ್ಟ್ ನಿಂದಾಗ್ಲಿ ಅಥವಾ ಆಸ್ಪತ್ರೆಗಳಿಂದಾಗ್ಲಿ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ಸದ್ಯಕ್ಕಂತೂ ಒಂದು ವೇಳೆ ವಿಮಾನ ಏನಾದ್ರೂ ಪತನ ಆಗದೆ ಅಲ್ಲಿ ಏನಾದ್ರೂ ಕೇವಲ ಒಂದು ಅಂದ್ರೆ ಅದರಲ್ಲಿ ಇದ್ದಂಥವ್ರು ಏನಾದ್ರು ಬದುಕಿರುವಂತ ಸಾಧ್ಯತೆ ಇದೆಯಾ ಅಥವಾ ಯಾರಾದ್ರೂ ಬದುಕಿರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದು ಚಿಕ್ಕ ಆಸೆಯೊಂದಿಗೆ ಈಗ ಹುಡುಕಾಟದ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಆದ್ರೆ ಎಲ್ಲಿ ಎಕ್ಸಾಕ್ಟ್ ಆಗಿ ಪತನ ಆಗಿದೆ ಮತ್ತು ಅದಕ್ಕೆ ಕಾರಣ ಏನು ಅಥವಾ ಅದನ್ನ ಯಾರಾದ್ರೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆಗಳ ಮಧ್ಯದಲ್ಲಿ ಅದರಲ್ಲಿ ಇದ್ದಂಥವ್ರು ಸಿಗಬಹುದಾ, ಬದುಕಿ ಬರ್ಬೋದಾ ಅನ್ನುವಂತ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಸುದೀಪ್, ಹಾಗೆ ರಾಘವೇಂದ್ರ ಗುಡಿ, ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದವರು ವೈದ್ಯರು ಹಾಗೂ ನರ್ಸ್ಗಳೇ ಅಂತ ಹೇಳಲಾಗ್ತಾ ಇದೆ. ಇವರು ಎಲ್ಲಿನ ಮೂಲದವರು, ಏನಾದರೂ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನ ಆಗ್ತಿದ್ಯಾ? ಇಲ್ಲ, ಸದ್ಯಕ್ಕಂತೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಇನ್ನೂ ಲಭ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇದು 7 ಗಂಟೆಗೆ ಒಂದು ಅಲ್ಲಿ ಟೇಕ್ ಆಫ್ ಆದಂತ ವಿಮಾನ ಮುಂದೆ ಸುಮಾರು 7 ಗಂಟೆ 30ರಿಂದ 40 ನಿಮಿಷದ ಅವಧಿಯಲ್ಲಿ ಆ ಒಂದು ಸಂಪರ್ಕವನ್ನ ಕಳೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ದಿದ್ರೆ 8 ಗಂಟೆ 30 ನಿಮಿಷಕ್ಕೆ ಅದು ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಬೇಕಿತ್ತು. ಹೀಗಾಗಿ ಅಲ್ಲಿ ಬಂದಿಲ್ಲ ಅಂದಾಗ
ಮಧ್ಯದಲ್ಲೇ ಪತನ ಆಗಿರುವಂತದ್ದು. ಅದರಲ್ಲಿ ಯಾರು ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕಂತೂ ಪ್ರಶ್ನೆಗಳಿದಾವೆ. ಯಾಕಂದ್ರೆ ಒಂದು ಏರ್ ಆಂಬ್ಯುಲೆನ್ಸ್ ಅಂದಾಗ ಅದಕ್ಕೆ ಅದರೇ ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಇರ್ತವೆ, ಮತ್ತು ಅದರಲ್ಲಿ ವೈದ್ಯರು, ತಜ್ಞ ವೈದ್ಯರು ಇರ್ಬೇಕಾಗತ್ತೆ, ಅನಸ್ತೇಷಿಯಾಸ್ ಅವಶ್ಯಕತೆ ಇದ್ರೆ ಅವ್ರು ಇರ್ಬೇಕಾಗತ್ತೆ, ನರ್ಸ್ಗಳು ಇರ್ಬೇಕಾಗತ್ತೆ. ಜೊತೆಗೆ ಏನಾದ್ರೂ ಅಲ್ಲಿ ಚಿಕಿತ್ಸೆಯನ್ನ ಯಾರಿಗಾದ್ರೂ ಕೊಡಿಸ್ಬೇಕಾದಾಗ ಅವ್ರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತ, ಅಥವಾ ಚಿಕಿತ್ಸೆಯನ್ನ ಕೊಡೋದಕ್ಕೋಸ್ಕರ ಕರೆದುಕೊಂಡು ಬಂದು ಕೇವಲ ವೈದ್ಯರನ್ನ ಮಾತ್ರ ಕರೆದುಕೊಂಡು ಹೋಗ್ಲಾಗ್ತಾ ಇತ್ತ. ಹೀಗೆ ಪ್ರಶ್ನೆಗಳಿದಾವೆ. ಜೊತೆಗೆ ಆತಂಕವಂತೂ ತೀವ್ರವಾಗಿದೆ. ಸದ್ಯಕ್ಕಂತೂ ಅಲ್ಲಿರುವಂತ ರಕ್ಷಣಾ ಕಾರ್ಯ ಏನಾದ್ರು ಮಾಡೋದಕ್ಕೆ ಸಾಧ್ಯನಾ ಅನ್ನುವ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ಪ್ರಯತ್ನವನ್ನ ಮಾಡ್ತಾ ಇದೆ. ಸಾಕಷ್ಟು ರೆಸ್ಕ್ಯೂ ಆಪರೇಷನ್ಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡಿಕೊಂಡು ಹುಡುಕಾಡುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಇಲ್ಲಿಯ ತನಕ ವಿಮಾನದ ಅವಶೇಷವಾಗ್ಲಿ ಅಥವಾ ವಿಮಾನ ಪತನವಾಗಿರೋದ್ರ ಬಗ್ಗೆ ಎಲ್ಲೋ ಅಗ್ನಿ ಆಹುತಿ ಆಗಿರುವಂತದ್ದು ಕೂಡ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಆತಂಕ ಮತ್ತು ಎಲ್ಲೋ ಒಂದು ನಿರೀಕ್ಷೆ ಅಂತೂ ಸದ್ಯಕ್ಕೆ ಕಂಡು ಬರ್ತಾ ಇದೆ ಸುದೀಪ್. ಹಾಗೆ ರಾಘವೇಂದ್ರ ಗುಡಿ, ಈ ವಿಮಾನದಲ್ಲಿ ಏನಾದರೂ ಬಹುಮುಖ್ಯವಾಗಿ ತಾಂತ್ರಿಕ ದೋಷ ಕಂಡು ಬಂತ, ಏನ್ ನಡೀತಾ ಇದೆ ತನಿಖೆ ಅಂತ? ಅಲ್ಲ, ಈಗಷ್ಟೇ ಅದು ಒಂದು ವಿಮಾನ ಮಿಸ್ಸಿಂಗ್ ಆಗಿರೋ ಕಾರಣದಿಂದಾಗಿ ಆ ವಿಮಾನದ ಒಂದು ವೇಳೆ ಪತನ ಆಗಿದ್ರೆ ಬ್ಲಾಕ್ ಬಾಕ್ಸ್ ಅಂತ ಅದರಲ್ಲಿ ಇರುತ್ತೆ, ಅದು ಬ್ಲಾಕ್ ಬಾಕ್ಸ್ ಇರ್ಬೇಕಾಗತ್ತೆ. ಬ್ಲಾಕ್ ಬಾಕ್ಸ್ ಸಿಕ್ಕಾಗ ಎಕ್ಸಾಕ್ಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಅಂದ್ರೆ ಇದು ಏನಾದ್ರೂ ಅಲ್ಲಿ ತಾಂತ್ರಿಕವಾದಂತ ತೊಂದರೆ ಆಯ್ತಾ, ಅಥವಾ ಸಿಗ್ನಲ್ ನಲ್ಲಿ ಸಮಸ್ಯೆಗಳೇನಾದ್ರೂ ಆಯ್ತಾ, ಅಥವಾ ಇದು ಬೇರೆ ಯಾವ್ದಾದ್ರು ರೀತಿ ಆಗಿರ್ತಕ್ಕಂಥ ಸಬಾಟೇಜ್ ಆಗಿರಬಹುದಾ, ಎಲ್ಲವೂ ಕೂಡ ಒಂದು ಬ್ಲಾಕ್ ಬಾಕ್ಸ್ ಲಭ್ಯವಾದ ನಂತರವಷ್ಟೇ ಗೊತ್ತಾಗುತ್ತೆ. ಸದ್ಯಕ್ಕೆ ವಿಮಾನ ಸಂಪೂರ್ಣವಾಗಿ ಏನಾದ್ರು ಅದು ಅಗ್ನಿಗಾಹುತಿ ಆಗಿದ್ರೆ ನಿಸ್ಸಂಶಯವಾಗಿ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಹೀಗಾಗಿ ಎಲ್ಲಾದ್ರೂ ಒಂದು ಮರಗಿಡಗಳ ಮಧ್ಯದಲ್ಲಿ ಸಾಗಿರೋದು ಸಾಧ್ಯತೆಗಳಿದಾವ, ನೀರಿನಲ್ಲಿ ಏನಾದ್ರೂ ಬಿದ್ದಿದ್ಯಾ, ಅಥವಾ ಅಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಕೆರೆನೋ ಅಥವಾ ನದಿ ಮೂಲದಲ್ಲಿ ಇಳಿಸುವಂತ ಪ್ರಯತ್ನವನ್ನ ಏನಾದ್ರು ಮಾಡಿದಾರ ಪೈಲಟ್, ಎಲ್ಲವೂ ಕೂಡ ಪ್ರಶ್ನೆಗಳು ಇರುವಂತದ್ದು. ಯಾಕಂದ್ರೆ ಒಂದು ವಿಮಾನ ಈಗ ಮಿಸ್ಸಿಂಗ್ ಆಗಿರುವಂತದ್ದು, ಆ ಮಿಸ್ಸಿಂಗ್ ಆಗಿರುವಂತ ವಿಮಾನ ಎಲ್ಲಿ ಇದೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಆದ್ರೆ ಎಲ್ಲಿ ಇದೆ ಅನ್ನೋದು ಗೊತ್ತಾದಾಗ ಮುಂದಿನ ಹಂತದ ತನಿಖೆ ಹಂತದಲ್ಲಿ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗುತ್ತೆ. ಜೊತೆಗೆ ಇನ್ನಷ್ಟೇ ಈಗ ಅದರಿಂದ ಟೇಕ್ ಆಫ್ ಆದಾಗ ಅದ್ರಲ್ಲಿ ಯಾವ ಆಸ್ಪತ್ರೆಯ ವೈದ್ಯರಿದ್ರು, ಅಥವಾ ಯಾವ್ದಾದ್ರು ಆಸ್ಪತ್ರೆಗೆ ಸಂಬಂಧಪಟ್ಟಂತ ಚಾರ್ಟರ್ಡ್ ಫ್ಲೈಟ್ ಅದು, ಅಥವಾ ಯಾವ್ದಾದ್ರು ಕಂಪನಿಗಳಿಗೆ ಸಂಬಂಧಪಟ್ಟಿರುವಂತದ್ದ, ವೈಯಕ್ತಿಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುವಂತದ್ದ, ಹೀಗೆ ಸಾಲು ಸಾಲು ಪ್ರಶ್ನೆಗಳಿದಾವೆ. ಅವೆಲ್ಲದಕ್ಕಿಂತ ಹೆಚ್ಚಾಗಿ ಸದ್ಯಕ್ಕಿರುವಂತಹ ಆತಂಕ ಅದು ಪತನ ಆಗಿದೆಯಾ ಅಥವಾ ಪತನ ಆಗಿರ್ಲಿಲ್ಲ ಅಂದ್ರೂ ಅಲ್ಲಿ ಯಾರಾದ್ರೂ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಸಮರೋಪಾದಿಯಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ, ಮತ್ತು ರೆಸ್ಕ್ಯೂ ಆಪರೇಷನ್ ಅನ್ನ ಈಗ ಶುರು ಮಾಡಲಾಗಿರುವಂತದ್ದು ಸುದೀಪ್. ಧನ್ಯವಾದ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.